ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ರೇಟ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋನು ಯಾರೇ ನ್ಯೂ ಯೂಟ್ಯೂಬರ್ಸ್ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದು ಏನಪ್ಪ ಗುಡ್ ನ್ಯೂಸ್ ಅಂದರೆ ಯೂಟ್ಯೂಬ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಏನಪ್ಪ ಅಪ್ಡೇಟ್ ಅಂದರೆ ಹೇಳ್ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ವಿಡಿಯೋ ವ್ಯೂಸು ಮತ್ತು ಸೆಕೆಂಡು ನಿಮ್ಮೊಂದು ಸಬ್ಸ್ಕ್ರೈಬು ಆನಂತರ ನಿಮ್ಮೊಂದು ಚಾನಲ್ಲು ವಾಚ್ ಟೈಮ್ 4000 ವಾಚ್ ಟೈಮ್ ಇದು ಕಂಪ್ಲೀಟ್ ಮಾಡೋದಕ್ಕೆ ಬೇಗ ನೀವು ರಿಚ್ ಮಾಡೋದಕ್ಕೆ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ. ಅಪ್ಡೇಟ್ ಯಾವುದಂದ್ರೆ ನಾನು ಇವತ್ತೊಂದು ತಿಳಿಸ್ಕೊಡ್ತೇನೆ. ಅದೇ ಇವತ್ತೊಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನ್ಯೂ ಯೂಟ್ಯೂಬರ್ಸ್ ಯಾರ್ಯಾರು ಅವರೆಲ್ಲರಿಗೆ ಪ್ರತಿಯೊಬ್ಬರಿಗೆ ಅವರೊಂದು ನ್ಯೂ ಯೂಟ್ಯೂಬರ್ಸ್ ಗ್ರೂಪಲ್ಲಿ ಎಲ್ಲ ಕಡೆ ಶೇರ್ ಮಾಡಿ ಇವತ್ತೊಂದು ವಿಡಿಯೋ ಅಂತ. ಯಾಕೆಪ್ಪ ಶೇರ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಗೊತ್ತಿಲ್ಲ ಯಾವ ಥರ ಒಂದು ಅವ್ರದ್ದು ಚಾನಲ್ ಈ ಹೇಳ್ಬೇಕ್ರಿ. ಈ ಅಪ್ಡೇಟ್ನಿಂದ ನೀವು ಬರ್ತಂಥ ಈ ಅಪ್ಡೇಟಿಂದ ನಿಮ್ಮೊಂದು ಚಾನಲ್ ಬೇಗ ಅಂದರೆ ನೀವು ನಿಮ್ಮೊಂದು ಚಾನಲ್ ಬೇಗ ಗ್ರೋ ಮಾಡೋ ಚಾನ್ಸ್ ತುಂಬ ಇದೆ ಈ ಅಪ್ಡೇಟಿಂದ. ಆ ಅಪ್ಡೇಟ್ ಏನು ಅಂತ ಇವತ್ತೊಂದು ನೋಡೋಣ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಸದ್ಯದಲ್ಲಿ ನನ್ನೊಂದು ಚಾನಲ್ 3K ಸಬ್ಸ್ಕ್ರೈಬ್ ಆಗೋದಕ್ಕೆ ಬಂದಿದೆ. ಅದಕ್ಕೆಲ್ಲ ಕಾರಣ ನೀವೇ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋ ಕೊನೆಗೆ ನೋಡಿದಾಗ ಮಾತ್ರ ಆ ಅಪ್ಡೇಟ್ ಏನಂತ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ಯೂಟ್ಯೂಬ್ನಿಂದ ಒಂದು ಹೊಸ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಒಂದು ಹೊಸ ಫೀಚರ್ ತರ್ತಾ ಇದ್ದಾರೆ ಹೇಳ್ಬೇಕಾದ್ರೆ ಯೂಟ್ಯೂಬ್ನಿಂದ. ಏನಪ್ಪ ಒಂದು ಹೊಸ ಫೀಚರ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ಸ್ ನಾನು ಹೇಳ್ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡಿದಾಗ ನಿಮಗೆ ಹೋಮ್ ಪೇಜ್ ಬರುತ್ತೆ. ನಾನು ತೋರಿಸ್ತೀನಿ ನೋಡಿ ಮೊಬೈಲ್ ಸ್ಕ್ರೀನ್. ಹೋಮ್ ಪೇಜ್ ಬಂದಾಗ ಅಲ್ಲಿ ಎಕ್ಸ್ಪ್ಲೇರ್ ಅಂತ ಇರುತ್ತೆ. ಎಕ್ಸ್ಪ್ಲೇರ್ ಅಂತ ಮೇಲ್ಗಡೆ ಎಕ್ಸ್ಪ್ಲೇರ್ ಅಂತ ಇರುತ್ತೆ. ಅದ್ರ ಬಾಜುಗಡೆ ಆಲ್ ಅಂತ ಇರುತ್ತೆ. ಆಲ್ ಅಂತ ಇದ್ದಾಗ ಅಲ್ಲಿ ನೀವು ಒಂದು ಲೇಟೆಸ್ಟ್ ಹೊಸ ಫೀಚರ್ ತರ್ತಾ ಇದ್ದಾರೆ. ಏನಂತ ಆಲ್ ಅಂತ ಇದ್ದಾಗ ನೀವು ಒಮ್ಮೆ ನೀವು ರಿಟೇಟ್ ಮಾಡಿದಾಗ ರೌಂಡ್ ತಿರುಗಿದಾಗ ಅಲ್ಲಿ ಒಂದು ಹೊಸ ಫೀಚರ್ ಬರ್ತಾ ಇದೆ ಅಂತೆ. ಹೊಸ ಫೀಚರ್ ಏನಪ್ಪ ಅಂದರೆ ಅಲ್ಲಿ ನ್ಯೂ ಟು ಯು ಅಂತ ಫೀಚರ್ ಕಾಣಿಸ್ತಿದೆ ಅಲ್ಲ ನಿಮ್ಮ ಮುಂದೆ. ಆ ಫೀಚರ್ ತರ್ತಾ ಇದ್ದಾರೆ ಹೊಸ ಫೀಚರ್. ಆ ಫೀಚರ್ನಿಂದ ನಿಮ್ಮೊಂದು ನ್ಯೂ ಯೂಟ್ಯೂಬರ್ಸ್ಗೆ ಏನಾಗುತ್ತೆ, ಹೇಳ್ಬೇಕಾದ್ರೆ ಆ ಫೀಚರ್ ನ್ಯೂ ಯೂಟ್ಯೂಬರ್ಸ್ಗೆ ತುಂಬ ನ್ಯೂ ಯೂಟ್ಯೂಬರ್ಸ್ ಅಂತೇನೆಲ್ಲ ಎಲ್ಲ ಯೂಟ್ಯೂಬರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ ಫೀಚರಿಂದ ನಿಮ್ಗೆ ಏನು ಲಾಭ ಅಂದರೆ ಹೇಳ್ಬೇಕಾದ್ರೆ ಆ ಫೀಚರಿಂದ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಎಲ್ಲ ಕಡೆ ನೀವು ಆ ಫೀಚರಲ್ಲಿ ನೀವು ಸರ್ಚ್ ಮಾಡಿ ನೋಡಿದ್ರೆ ಅಲ್ಲಿ ಟ್ರೆಂಡಿಂಗ್ಸ್ ವಿಡಿಯೋ ಇನ್ನೂ ಬರ್ತವೆ. ಮತ್ತು ಅದ್ರ ಜೊತೆಗೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ವೈರಲ್ ಆಗೋದು ಜಾಸ್ತಿ ನಿಮ್ಮೊಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡ ಅವರೊಂದು ಯೂಟ್ಯೂಬ್ ಹೋಮ್ ಪೇಜಲ್ಲಿ ನಿಮ್ಮೊಂದು ವಿಡಿಯೋ ಸಜೆಷನ್ ಮಾಡ್ತಾರಂತೆ. ಯೂಟ್ಯೂಬರೇ ನಿಮ್ಮೊಂದು ಈಗ ಹೇಳ್ಬೇಕಾದ್ರೆ ಯೂಟ್ಯೂಬರೇ ನಿಮ್ಮೊಂದು ವಿಡಿಯೋ ನ್ಯೂ ಯೂಟ್ಯೂಬರ್ಸ್ಗೆ ನಿಮ್ಮೊಂದು ವಿಡಿಯೋ ವೈರಲ್ ಮಾಡೋದಕ್ಕೆ ಅವರೇ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರಂತ ಹೇಳ್ಬೇಕಾರೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಹೊಸ ಫೀಚರ್ ಬರ್ತಾ ಇದೆ. ಏನಪ್ಪ ಅಂದ್ರೆ ಅದನ್ನು ಕೂಡ ಮೊಬೈಲ್ ಸ್ಕ್ರೀನಲ್ಲಿ ಹಾಕ್ತೀನಿ ನೋಡಿ. ಅಲ್ಲಿ ಲಾಕ್ ಫಾರ್ ಸಮಥಿಂಗ್ ಅಂತ ಇದೆ. ಅಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ ಬಾಂಡ್ಸ್ ಸಿಂಬಲ್ ಹಾಕಿ ಅಲ್ಲಿ ರೆಡ್ ಸಿಂಬಲ್ ಹಾಕಿ ಅದು ಕೂಡ ಫೀಚರ್ ಬರ್ತದೆ. ಆ ಫೀಚರ್ ಏನಪ್ಪ ಅಂದ್ರೆ ಹೇಳ್ಬೇಕು ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಹೇಳ್ಬೇಕಾದ್ರೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಲ್ಲಿ ನೀವು ಯೂಟ್ಯೂಬ್ ಸ್ಟುಡಿಯೋ ನೀವು ಏನು ಮಾಡಲ್ಲ. ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ನೀವು ಸರಿಯಾಗಿ ಕಂಟೆಂಟ್ಸ್ ವಿಡಿಯೋ ಮಾಡಬೇಕು. ಇಷ್ಟೇ ನಿಮ್ಮದು ಏನಿಲ್ಲ. ನೀವು ಸರಿಯಾಗಿ ಕಂಟೆಂಟ್ಸ್ ಇಷ್ಟೇ ಕೊಡೋದು ನಿಮ್ಮದು. ನೀವು ಸರಿಯಾಗಿ ಕಂಟೆಂಟ್ಸ್ ಕೊಟ್ಟು ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮ್ಮ ನೆಕ್ಸ್ಟ್ ಮುಂದೆ ಏನು ನೋಡ್ಬೇಕಾದ್ರೆ ನೀವು ಜಸ್ಟ್ ಏನಿಲ್ಲ ನಿಮ್ಮೊಂದು ವಿಡಿಯೋ ತಮ್ನೇಲ್ ಆನಂತರ ಟೈಟಲ್ ಆನಂತರ ಟ್ಯಾಕ್ಸ್ ಈ ಮೂರನ್ನು ನೀವು ಗಮನವಿಟ್ಟು ಮಾಡಬೇಕು. ಈ ಮೂರನ್ನು ಗಮನವಿಟ್ಟು ನಿಮ್ಮೊಂದು ವಿಡಿಯೋ ಅಪ್ಲೋಡ್ ಮಾಡಿ ಅದರ ಮೇಲೆ ಅವರು ಯೂಟ್ಯೂಬರು ನಿಮ್ಮೊಂದು ವಿಡಿಯೋ ಎಲ್ಲ ಸಜೆಷನ್ ಎಲ್ಲ ಜನರಿಗೆ ಸಜೆಷನ್ ಮಾಡ್ತಾನೆ. ತುಂಬ ನನಗೆ ಖುಷಿ ಆಯಿತು ಹೇಳ್ಬೇಕ್ರಿ ಅಪ್ಡೇಟ್. ನ್ಯೂ ಯೂಟ್ಯೂಬರ್ಸ್ ತುಂಬ ನನ್ನೊಂದು ಆ್ಯಕ್ಚುಲಿ ಹೇಳ್ಬೇಕಾರೆ ನನ್ನೊಂದು ವಿಡಿಯೋ ಎಲ್ಲ ಸ್ಟೂಡೆಂಟ್ ನೋಡೋದು ಹೇಳ್ಬೇಕಾರೆ ಅದಕ್ಕೋಸ್ಕರ ಅವರು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದಾರೆ. ನನ್ನ ಒಂದು ಚಾನಲ್ ನೋಡಿ ಅವರು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ಹೇಳೋದು ನಿಮಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಆ ಅಪ್ಡೇಟ್ ನ್ಯೂ ಟು ಯು ಅಂತ ಅಪ್ಡೇಟ್ ಬರ್ತಾ ಇದೆ. ನ್ಯೂ ಟು ಯು ಹೊಸ ಫೀಚರ್ ಬರ್ತಾ ಇದೆ. ಆ ಹೊಸ ಫೀಚರ್ ಮಾತ್ರ ತುಂಬ ಸಖತ್ತಾಗೈತೆ ಹೇಳ್ಬೇಕಾದ್ರೆ ನ್ಯೂ ಯೂಟ್ಯೂಬರ್ಸ್ ನಿಮ್ಮೊಂದು ಚಾನಲ್ ಗ್ರೋ ಮಾಡೋದಕ್ಕೆ ಆ ಹೊಸ ಫೀಚರ್ ಬರ್ತದೆ. ಆ ಹೊಸ ಫೀಚರ್ ಬರಲಿ ಅಂತ ನನ್ನ ಒಂದು ಉದ್ದೇಶ ಇಷ್ಟೇ. ಆ ಹೊಸ ಫೀಚರ್ ಏನಂತ ನಾನು ತೋರಿಸಿದ್ದೀನಿ ನಿಮಗೆ ಹೇಳ್ಬೇಕಾರೆ. ಹೊಸ ಫೀಚರ್ ಯಾವಾಗ ಬರುತ್ತೆ ಅಂತ ನಾನು ಕೂಡ ಕಾದು ನೋಡ್ತೇನೆ ಹೇಳ್ಬೇಕಾರೆ. ಸದ್ಯದಲ್ಲಿ ಹೇಳ್ಬೇಕಾರೆ ಆ ಹೊಸ ಫೀಚರ್ ಬಂದರೆ ನಿಮ್ಮೊಂದು ಚಾನಲ್ ಬೇಗ ಗ್ರೋ ಮಾಡ್ತಾರೆ. ಈಗಿನ ಟೈಮ್ದಲ್ಲಿ ನಿಮ್ಮೊಂದು ಚಾನಲ್ ಬೇಗ ಗ್ರೋ ಆಗುತ್ತೆ. ಹೊಸ ಫೀಚರಿಂದ ನಿಮ್ಮೊಂದು ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಕೂಡ ಅವರಿಗೆ ನಿಮ್ಮೊಂದು ವಿಡಿಯೋ ಸಜೆಷನ್ ಮಾಡ್ತಾರೆ. ಅದೇ ಯೂಟ್ಯೂಬ್ದವರು ನಿಮ್ಮೊಂದು ಚಾನಲ್ ಅವರೇ ಗ್ರೋ ಮಾಡ್ತಾರೆ ಅಂದರೆ ಅವರೇ ವೈರಲ್ ಮಾಡ್ತಾರೆ. ನಿಮ್ಮೊಂದು ಚಾನಲ್ ವೈರಲ್ ಮಾಡೋ ಚಾನ್ಸ್ ತುಂಬ ಇದೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಇವತ್ತೊಂದರಲ್ಲಿ ಆ ಹೊಸ ನ್ಯೂ ಲೇಟೆಸ್ಟ್ ಒಂದು ಫೀಚರ್ ಬರ್ತಾ ಇದೆ ಅದು ಅಂತ ನಾನು ನಿಮಗೆ ಇವತ್ತೊಂದು ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇವತ್ತೊಂದು ನಿಮಗೆ ಇಷ್ಟ ಆಗಿದೆ ಅಂತ ಇದ್ದೀನಿ. ನನಗೆ ಮಾತ್ರ ಖುಷಿ ಅನಿಸಿದೆ. ನಾನು ಕೂಡ ನ್ಯೂ ಯೂಟ್ಯೂಬರ್ಸ್ ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಆ ಫೀಚರ್ ಯಾವಾಗ ಬರ್ತದೆ ಅಂತ ನಾನು ಕೂಡ ಕಾಯ್ತೀನಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಹೊಸ ಯೂಟ್ಯೂಬರ್ಸ್ ಇದು ನಿಮಗೆ ಫೀಚರ್ ಏನು ಅನಿಸಿದೆ ಅಂತ ಹೇಳ್ತಾ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತಾ ಇದ್ದೀನಿ. ಎಲ್ಲ ನನ್ನ ಕನ್ನಡದವರಿಗೆ ಹೇಳೋದು ಒಂದೇ ಮಾತು, ಅದು ಏನಪ್ಪ ಅಂದರೆ ಜೈ ಅಂತ ಹೇಳ್ತಾ ಮತ್ತೆ ನಿಮಗೆ ಸಿಗ್ತೀನಿ ಅಂತ ಎಲ್ಲರಿಗೆ ಬಾಯ್.